ಕ್ಯಾಬ್ ಓಡಿಸ್ತಾ ಇದ್ದೆ, ಬೆಂಗಳೂರಲ್ಲಿ ಕ್ಯಾಬ್ ಇತ್ತು. ನಾನು ಕ್ಲೋಸ್ ಮಾಡ್ಬಿಟ್ಟು ನಾನು ಕುರಿ ಸಾಕಾಣಿಕೆ ಸ್ಟಾರ್ಟ್ ಮಾಡಿದೆ. 5 ಕುರಿಯಿಂದ ಸ್ಟಾರ್ಟ್ ಮಾಡಿದ್ದು. ನಂದು 2018ರಲ್ಲಿ ಕುರಿ ಸ್ಟಾರ್ಟ್ ಮಾಡಿದ್ದು. ನಾನು ಮಾಡಿದ್ದು ಬನ್ನೂರು ಕ್ರಾಸು ಬನ್ನೂರು ಇರ್ತದೆ, ಅದೇ ಕುರಿ ಹಾಕಿ ಸ್ಟಾರ್ಟ್ ಮಾಡಿದೆ. ನಾರಿ ಸುವರ್ಣ ನಮ್ದು ಕಾನ್ಸೆಪ್ಟ್ ಇದೆ. ನಾರಿ ಸುವರ್ಣ ಚೆನ್ನಾಗಿತ್ತು, ಮಾಡಿದೆ. ನಾರಿ ಸುವರ್ಣ 2-3 ಮರಿ ಹಾಕ್ಬಿಡುತ್ತೆ, ಕೇರಿಂಗ್ ಜಾಸ್ತಿ ಬೇಕು. ಸಕ್ಸಸ್ ಆಗಿರೋದು ಡಾರ್ಪರಲ್ಲಿ ಚೆನ್ನಾಗಿದೆ ಅಂತ ನನಗೆ ಇವತ್ತು ಅನಿಸ್ತಿರೋದು. ಯಾಕಂದ್ರೆ ಮೀಟು ಚೆನ್ನಾಗಿರುತ್ತೆ, ಒಳ್ಳೆ ಹೆವಿ ಗ್ರೋತ್ ಬರುತ್ತೆ. ಅಷ್ಟು ರಿಸ್ಕಿ ಅನ್ಸಲ್ಲ ಅಣ್ಣ ಇದು. ಯಾಕಂದ್ರೆ ಹಾಲು ಆಗುತ್ತೆ, ವಿತ್ ಎಲ್ಲ ಚೆನ್ನಾಗಿರುತ್ತೆ, ಬಾಡಿ ಲೈನ್ ಚೆನ್ನಾಗಿರುತ್ತೆ, ಫ್ಯಾಟ್ ಬರಲ್ಲ, ಫ್ಯಾಟ್ಲೆಸ್ ಮಟನ್ ಇರುತ್ತೆ. ಅತಿ ಹೆಚ್ಚು ಡಿಮ್ಯಾಂಡ್ ಇದೆ ಡಾರ್ಪರ್ಗೆ. ಕಮ್ಮಿ ಸಮಯದ ಅತಿ ಹೆಚ್ಚು ತೂಕ ಬರುತ್ತೆ. 5 ತಿಂಗಳು 40 kg ಮಟನ್ ಬೆಳಗ್ಗೆ ಬರುತ್ತೆ. ಫಾರ್ಮ್ ಮಾಡಬೇಕು ಅಂತ ಬಂದಿರುವಂಥ ಕುರಿ ಅನ್ಸುತ್ತೆ ನನಗಳು. ಇದು ಯಾರೋ ಮಾರಕ್ಕೆ ಹೋಗ್ತಿರು ಸಂತೆಗೆ, ಅವ್ರ ಹತ್ರ ತಗೊಂಡು ಕುರಿ ಮಾಡಿದ್ದು ನಾವು. ಇವತ್ತು ಕುರಿ ಅದೇ ಕುರಿ ಎಳಿಗೆ ಆಗಿರೋದು. ಟ್ರೈನಿಂಗ್ ಸರ್ಟಿಫಿಕೇಟ್ ಕೊಟ್ಟು ನಂದು ಆಗಿದೆ, ನಾನು ಸಕ್ಸಸ್ ಆಗಿದ್ದೀನಿ. ನನಗಲ್ಲ ಅವ್ರು ಹೇಳ್ಕೊಟ್ಬಿಟ್ಟಿದ್ದಾರೆ, ಯಾವುದೇ ಕಾರಣಕ್ಕೂ ಆಗಲ್ಲ. ಈ ಪ್ರಾಕ್ಟಿಕಲ್ ಆಗಿ ಬಂದು ಇಲ್ಲಿ ಬೆಳೆದಾಗಲೇ ನಿಮಗೆ ಗೊತ್ತಾದ ಒಂದು ಕುರಿ ಇದು ಒಂಥರ ಬೆಳೆ ಇದ್ದಂಗೆ ಕುರಿ. ಮರಿಗಳನ್ನ ಹುಟ್ಟಿದ ದಿವಸ ನೀರು ಕುಡಿಸಿ ಸಾಯಲ್ಲ. ಯಾಕಂದ್ರೆ ಕುಡಿಯಲ್ಲ, ನೀರು ಹುಡ್ತಾ ಹೋಗ್ಬಿಟ್ಟದು. ಇಷ್ಟಲ್ಲಿ ನೀರು ಕುಡಿಬೇಕು. ಎಷ್ಟಾದಷ್ಟು ತಾಯಿಯಲ್ಲಿ ಎಲ್ಲವಾಗ್ಲೂ ಸಿಗಲ್ಲ. ಲಾಸ್ ಆಯ್ತು ಅಂತ ಸುಮ್ಮನೆ ಹೇಳ್ತಾರೆ ಕುರಿ ಫಾರ್ಮ್ ಲಾಸ್ ಆಗಲ್ಲ. ನಮ್ಮ ಕೈನ ಲಾಸ್ ಮಾಡ್ಕೊಳ್ತೀವಿ. 10 ಲಕ್ಷ ಸಡ್ಗಾಕ್ತಾರೆ, 2 ಲಕ್ಷ ಕುರಿಗೆ ಹಾಕ್ತೀನಿ ಅಂತಾರೆ. ಎಲ್ಲಿ ಬರುತ್ತೆ ಅದೇ ನಿಮಗೆ? ಸಡ್ಡು ದುಡಿಯಲ್ಲ, ಕುರಿ ದುಡಿಯುತ್ತೆ. 2 ಲಕ್ಷ ಸಡ್ಗಾಕಿ 10 ಲಕ್ಷ ಕುರಿಗೆ ಹಾಕಿ 50 ಕುರಿ ಕೂಡ 5 ಕುರಿ ಹಾಕಿ ಒಂದು ದುಡ್ಡಲ್ಲಿ ಹಾಕೊಂಡು ಮಾಡಿ. ಪಾರ್ಟ್ನರ್ಶಿಪ್ ಯಾವಾಗ ಯಾರೋ ಕೈ ಹಾಕ್ಬಿಡಿ. ಕುರಿ ಬಂದಿರೋ ಬಂಡವಾಳ ಸಡ್ ಮಾಡ್ಕೊಂಡಿದ್ದೀನಿ ನಾನು. ದಪ್ಪಾಗಿ ಏನು ಮೆಡಿಸಿನ್ ಕೊಡ್ತೀಯ ಅನ್ನೋ ಲೆಕ್ಕದಲ್ಲಿ ಅಂತ ಕೇಳ್ತಾರೆ. ಮೆಡಿಸಿನ್ ಕೊಟ್ಟು ಬ್ರೀಡ್ ಮಾಡಿದ್ರೆ ಕುರಿನೂ ಉಳಿಯಲ್ಲ, ಮರಿನೂ ಉಳಿಯಲ್ಲ. ನಾಟಿ ಕುರಿಗೆ ಕಂಪೇರ್ ಮಾಡೋದು 1:3 ಅಂತ ಇಟ್ಕೋಬೋದು ನೀವು ವರ್ಷಕ್ಕೆ. ಅದೊಂದು 40 kg ಬರೀ ಒಂದು 80, 85, 90 ಕರೆಕ್ಟಾಗಿ 100 kg ಕ್ರಾಸ್ ಮಾಡುತ್ತೆ. F4 ಪ್ಯೂರ್ ಅಂತ ಹೇಳ್ತಾರೆ. F4 ಪ್ಯೂರ್ ಬರಲ್ಲ, ಒಂದು 80% ಇರುತ್ತೆ. ಎಷ್ಟು ಖುಷಿಲಿ ಕುರಿ ಸಾಕ್ತಿವಿ ಅಷ್ಟು ಚೆನ್ನಾಗಿ ನಿಮ್ಗೆ ಆದಾಯ ಕೊಡ್ತದೆ.